ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಹಿಂದೂ ವೇದಗಳಲ್ಲೇನೆ ಮಕರ ಸಂಕ್ರಾಂತಿಯನ್ನು ಮಹಾಪರ್ವ ಅಂತ ಕರೆಯಲಾಗುತ್ತದೆ. ವರ್ಷದ ಮೊದಲ ಹಬ್ಬವೇ ಈ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನವನ್ನು ಮಾಡುವುದರಿಂದ ನಮ್ಮ ಸಕಲ ಪಾಪಗಳಿಂದ ನಮಗೆ ಮುಕ್ತಿ ದೊರೆಯುತ್ತದಂತೆ. ಹಾಗೆಯೇ ನಮ್ಮ ಜೀವನದಲ್ಲಿರುವ ಸಂಕಷ್ಟಗಳು ಕೂಡ ಆದಷ್ಟು ದೂರವಾಗುತ್ತವೆ ಅಂತ ಹೇಳ್ತಾರೆ. ಈ ಮಕರ ಸಂಕ್ರಾಂತಿಯನ್ನ ಭಾರತ ದೇಶದಲ್ಲಿ ಹಲವಾರು ಕಡೆ ಆಚರಣೆಯನ್ನ ಮಾಡಲಾಗುತ್ತದೆ. ಈ ಬಾರಿ ಅಂದರೆ 2024ರಲ್ಲಿ ಈ ಮಕರ ಸಂಕ್ರಾಂತಿಯು ಯಾವಾಗ ಬಂದಿದೆ ಅನ್ನುವುದರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಏಕೆಂದರೆ ಪ್ರತಿ ವರ್ಷವೂ ಕೂಡ ಜನವರಿ 14 ಇಲ್ಲ ಜನವರಿ 15ರಂದು ಮಕರ ಸಂಕ್ರಾಂತಿ ಬರುತ್ತೆ. ಸೊ ಈ ಬಾರಿ ಜನವರಿ 14ರಂದು ಸಂಕ್ರಾಂತಿ ಆಚರಣೆ ಮಾಡಬೇಕಾ ಅಥವಾ ಜನವರಿ 15ರಂದು ಸಂಕ್ರಾಂತಿ ಆಚರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಇವತ್ತಿನ ವಿಡಿಯೋದಲ್ಲಿ ಈ ಮಕರ ಸಂಕ್ರಾಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಏಕೆ, ಜೊತೆಗೆ ಮಕರ ಸಂಕ್ರಾಂತಿಯ ಮಹತ್ವ ಎಲ್ಲವನ್ನು ಕೂಡ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಈ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ, ಎಳ್ಳು ಬೆಲ್ಲವನ್ನು ಆ ದಿನ ಹೆಚ್ಚಾಗಿ ದಾನ ಮಾಡ್ತಾರೆ. ಅಂದರೆ ಚಿಕ್ಕ ಮಕ್ಕಳ ಕೈಯಿಂದ ಎಳ್ಳು ಬೆಲ್ಲವನ್ನು ಮನೆ ಮನೆಗೂ ತಗೊಂಡೋಗಿ ಅವರ ಕೈಯಿಂದ ಬೀರಿಸ್ತಾರೆ. ಈ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ ಮತ್ತು ಆದಿಶಕ್ತಿ ಜೊತೆಗೆ ಮುಖ್ಯವಾಗಿ ಸೂರ್ಯ ದೇವರ ಪೂಜೆಯನ್ನ ಮಾಡಬೇಕು. ಇದರಿಂದ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಶಕ್ತಿ ಅನ್ನೋದು ದೊರೆಯುತ್ತದೆ. ಈ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಸೂರ್ಯನು ಉತ್ತರಾಯಣನಾಗುತ್ತಾನೆ, ಅಂದರೆ ಉತ್ತರಾರ್ಧ ಗೋಳವು ಸೂರ್ಯನ ಕಡೆಗೆ ತಿರುಗುತ್ತದೆ. ಆ ದಿನದಂದು ನಾವು ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸಬೇಕು. ಅಂದರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಸೂರ್ಯನ ಆಧಾರದ ಮೇಲೆ ಲೆಕ್ಕಾಚಾರ ಹಾಕಿಕೊಂಡು ಆಚರಣೆ ಮಾಡಲಾಗುತ್ತದೆ. ಅಂದರೆ ಯಾವ ದಿನ ಆಚರಣೆ ಮಾಡಬೇಕು ಅಂತ. ಆ ದಿನದಂದು ಋತುಗಳು ಕೂಡ ಬದಲಾಗತೊಡಗುತ್ತವಂತೆ. ಅಂದರೆ ದಿನಗಳು ಉದ್ದವಾಗಲು ಪ್ರಾರಂಭಿಸುತ್ತವೆ. ಅಂದರೆ ರಾತ್ರಿಗಳು ಕಡಿಮೆಯಾಗುತ್ತವೆ, ಹಗಲು ಅಧಿಕವಾಗುತ್ತದೆ. ಅಂದರೆ ಈ ಸಮಯದಲ್ಲಿ ಈ ಮಕರ ಸಂಕ್ರಾಂತಿಯಿಂದ ರಾತ್ರಿ ತುಂಬ ಕಡಿಮೆನೇ ಇರುತ್ತೆ, ಹಗಲು ತುಂಬ ಜಾಸ್ತಿನೇ ಇರುತ್ತೆ. ಅಂದರೆ ಹಗಲು ಅಧಿಕವಾಗುತ್ತದೆ, ತಡವಾಗಿ ರಾತ್ರಿ ಆಗುತ್ತದೆ ಅಂತ ಅರ್ಥ. ಇನ್ನು 2024ರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ 15ರಂದು ಆಚರಣೆ ಮಾಡಬೇಕು. ಈ ಜನವರಿ 15ನೇ ತಾರೀಕಿನಂದು ಸೂರ್ಯದೇವನು ಧನುರ್ ರಾಶಿಯಿಂದ ಹೊರಟು ಜನವರಿ 15ರಂದು ಬೆಳಗಿನ ಜಾವ 2:54 ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಹಾಗಾಗಿ ಸೂರ್ಯದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನ ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡಬೇಕು. ಈ ಬಾರಿ ಜನವರಿ 15ನೇ ತಾರೀಕಿನಂದು ಮಕರ ಸಂಕ್ರಾಂತಿ ಬಂದಿದೆ. ಆ ದಿನದಂದು ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು. ಇನ್ನು ಹಿಂದೂ ಧರ್ಮದಲ್ಲಿ ಈ ಸಂಕ್ರಾಂತಿ ಅನ್ನೋದು ತುಂಬಾನೇ ವಿಶೇಷವಾದದ್ದು. ಹಾಗೇನೆ ಅವತ್ತಿನ ದಿವಸ ಎಳ್ಳನ್ನು ದಾನ ಮಾಡುವುದಕ್ಕೂ ಕೂಡ ವಿಶೇಷವಾದ ಮಹತ್ವವೇ ಇದೆ. ಈ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಇನ್ನು ಹಲವಾರು ಮಾಹಿತಿಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.